ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾದ ಬೆನ್ನಲ್ಲೇ ಈಗ ಖಾತೆಗಾಗಿ ಭಾರಿ ಕಸರತ್ತನ್ನ ನಡೆಸಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಇಷ್ಟದ ಖಾತೆಗಾಗಿ ಸಚಿವರು ಪಟ್ಟು ಹಿಡಿದಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಇವತ್ತು ಹೈಕಮಾಂಡ್ ಭೇಟಿಗೆ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾದ ಬೆನ್ನಲ್ಲೇ ಈಗ ಅವರವರ ಇಷ್ಟದ ಖಾತೆಗಾಗಿ ಭಾರಿ ಕಸರತ್ತನ್ನ ನಡೆಸಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಇಷ್ಟದ ಖಾತೆ ಬೇಕು, ಅವ್ರಿಗೆ ಯಾವ ಖಾತೆ ಬೇಕು ಆ ಖಾತೆಗೋಸ್ಕರ ಸಚಿವರೀಗ ಪಟ್ಟನ್ನ ಹಿಡಿದಿದ್ದಾರಂತೆ. ಇವತ್ತು ಹೈಕಮಾಂಡ್ ಭೇಟಿಗೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಕೂಡ ಬೆಳೆಸಿದ್ದಾರೆ. ಮತ್ತೊಂದು ಕಡೆಗೆ ಪ್ರಭಾವಿ ಖಾತೆಗಳ ಮೇಲೆ ನೂತನ ಸಚಿವರು ಕಣ್ಣಿಟ್ಟಿರುವಂತದ್ದು ನಾನು ಗಮನಿಸಿದ ಹಾಗೆ ಈಗ ಮೊದಲೇ ಬಾರಿ ಪ್ರಮಾಣ ವಚನವನ್ನ ಒಂದು 6-7 ಸಚಿವರು ಸ್ವೀಕರಿಸಿದ್ರಲ್ಲ, ಆ ಸಂದರ್ಭದಲ್ಲೂ ಕೂಡ ಅವರು ಕೂಡ ಅವರ ಇಷ್ಟದ ಖಾತೆ ಮೇಲೆ ಬಹಳ ಕಣ್ಣಿಟ್ಟಿದ್ರು. ಯಾವಾಗ ಖಾತೆ ಸಿಗ್ಲಿಲ್ಲ ಅಸಮಾಧಾನ ಕೂಡ ಭುಗಿಲೇಳ್ತು. ಆಮೇಲೆ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ಎಲ್ಲಾ ವರಿಷ್ಠರು ಕೂಡ ಆ ಅಸಮಾಧಾನವನ್ನು ಶಮನ ಮಾಡಿದ್ರು. ಈಗಲೂ ಕೂಡ ಅದೇ ಮತ್ತೆ ಡ್ರಾಮಾ ಮುಂದುವರೆದಿರುವಂತದ್ದು. ಸದ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಯಾರೆಲ್ಲ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ರಲ್ಲ 19 ಜನ, ಅಷ್ಟೂ 19 ಜನರು ಕೂಡ ಅವರ ಇಷ್ಟದ ಖಾತೆಗೆ, ಯಾಕಂದ್ರೆ ಒಂದಷ್ಟು ಅವರಿಗೆ ಫಿಕ್ಸ್ ಆಗಿರ್ತಾರೆ, ಈ ಖಾತೆಯೇ ನನಗ್ ಬೇಕು, ಇಂಥ ಖಾತೆನೇ ನನಗ್ ಬೇಕು ಅಂತ ಹೇಳಿ. ಸದ್ಯ ಆ ಖಾತೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವ್ರು ಕಣ್ಣಿಟ್ಟಿರುವಂತದ್ದು. ಸದ್ಯ ಈ ಖಾತೆ ಹಂಚಿಕೆ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಇವತ್ತು ದೆಹಲಿಗೆ ಪ್ರಯಾಣ ಕೂಡ ಬೆಳೆಸಿದ್ದಾರೆ. ಮತ್ತೊಂದು ಕಡೆಗೆ ಪ್ರಭಾವಿ ಖಾತೆಗಳ ಮೇಲೆ ನೂತನ ಸಚಿವರೀಗ ಕಣ್ಣಿಟ್ಟಿರುವಂತದ್ದು. ಸದ್ಯ ಸಮಾಜ ಕಲ್ಯಾಣ ಇಲಾಖೆಗಾಗಿ 3 ಈಗ ಜಿದ್ದಾಜಿದ್ದಿಯನ್ನ ಏರ್ಪಡಿಸಿರುವಂತದ್ದು. ಒಂದ್ ಕಡೆಗೆ ಸಚಿವ ಮುನಿಯಪ್ಪಗೂ ಕೂಡ ಸಮಾಜ ಕಲ್ಯಾಣ ಖಾತೆ ಸಿಗುತ್ತಾ ಅನ್ನುವಂಥದ್ದು ಒಂದೇ ಪ್ರಶ್ನೆ. ಹಾಗೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಇಷ್ಟದ ಖಾತೆಗಾಗಿ ಸಚಿವರು ಇನ್ನಿಲ್ಲದ ಕಸರತ್ತು ಪಟ್ಟನ್ನ ಹಿಡಿದಿದ್ದಾರೆ. ಯಾವ ಖಾತೆ ಕೊಟ್ಟರು ಓಕೆ ಅಂತ ಒಂದಷ್ಟು ಸಚಿವರು ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನು ಕೂಡ ನಡೆಸಿದ್ದಾರಂತೆ. ಶಿವರಾಜ್ ತಂಗಡಗಿ ಅವರಾಗಿರ್ಬೋದು, ಹಾಗೆ ಜಮೀರ್ ಅಹಮದ್ ಕೂಡ ಈಗ ಸಮಾಜ ಕಲ್ಯಾಣಕ್ಕೆ ಪಟ್ಟು ಹಿಡಿದು ಕುಳಿತಿದ್ದಾರೆ. ಸೊ ಈ ಖಾತೆನೇ ಬೇಕು, ಈ ಖಾತೆ ಕೊಟ್ರೆ ನಾನು ಸಚಿವನಾಗಿ ಮುಂದುವರಿತೀನಿ ಎಂಬರ್ಥದಲ್ಲಿ ಕೂಡ ಈಗ ಒಂದಷ್ಟು ಸಚಿವರ ಮಧ್ಯೆ ಈಗ ಫೈಟ್ ಏರ್ಪಟ್ಟಿರುವಂತದ್ದು. ಸೊ ಇದರ ಮಧ್ಯೆ ಬಹಳ ದೊಡ್ಡ ತಲೆನೋವಾಗಿ ಏರ್ಪಟ್ಟಿದೆಯಲ್ಲ, ಹಾಗಾಗಿ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಈಗ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಸೊ ನಮ್ಮ ರಾಜ್ಯದಲ್ಲಿ ಹಿಂಗ ಆಗ್ತಾ ಇದೆ. ಸೊ ಎಲ್ಲಾ ಸಚಿವರು ಕೂಡ ಈ ಖಾತೆ ಬೇಕು, ಈ ಖಾತೆ ಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ಸೊ ಏನ್ ಮಾಡೋದು, ಯಾರಿಗೆ ಯಾವ ಖಾತೆ ಕೊಡೋದು, ನೀವೇ ನಿರ್ಧಾರ ಬಿಡಿ. ಸೊ ಆ ಖಾತೆಗಳನ್ನ ಹೋಗ್ಬಿಟ್ಟು ಅನೌನ್ಸ್ ಮಾಡ್ತೀವಿ. ಈಗ ನಾವು ಆ ಖಾತೆಗೆ ಇವರು ಅಂತ ಫೈನಲ್ ಮಾಡಿದ್ರೆ ಮತ್ತೆ ತಕರಾರು ಶುರುವಾಗುತ್ತೆ, ಮತ್ತೆ ಅಸಮಾಧಾನ ಭುಗಿಲೇಳುತ್ತೆ. ಅದನ್ನ ಹೆಂಗ್ ಶಮನ ಮಾಡೋದು, ಅದಕ್ಕೆ ನೀವೇ ಒಂದು ಡಿಸೈಡ್ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ಈಗ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆ ಮಾಡಿ ದೆಹಲಿ ಪ್ರಯಾಣವನ್ನ ಕೂಡ ಬೆಳೆಸಿದ್ದಾರೆ. ಸದ್ಯ ಈ ಒಂದು ಸಂಪುಟದಲ್ಲಿ ಇಷ್ಟದ ಖಾತೆಗಾಗಿ ಸಚಿವರು ಪಟ್ಟು ಇಷ್ಟು ದಿನ ಇದ್ದಂಥದ್ದು ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥದ್ದು ಬಹಳ ದೊಡ್ಡ ತಲೆನೋವಾಗಿತ್ತು. ಈಗ ಸಚಿವ ಸಂಪುಟ ವಿಸ್ತರಣೆಯಾಗಿ ಲಿಸ್ಟ್ ಅನೌನ್ಸ್ ಆದ್ಮೇಲೆ ಖಾತೆಗೆ ಪಟ್ಟು ಹಿಡಿದಿದ್ದಾರೆ. ಸೊ ಮತ್ತೊಂದು ತಲೆನೋವು ಶುರುವಾಗಿರುವಂತದ್ದು ಕಾಂಗ್ರೆಸ್ ಸರ್ಕಾರಕ್ಕೆ. ಇವತ್ತು ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಕೂಡ ಬೆಳೆಸಿದ್ದಾರೆ. ಮತ್ತೊಂದು ಕಡೆಗೆ ಈ ಆಕಾಂಕ್ಷಿಗಳಿದಾರಲ್ಲ ನೂತನ ಸಚಿವರು ಪ್ರಭಾವಿ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಸದ್ಯ ಈಗ ಸಮಾಜ ಕಲ್ಯಾಣ ಇಲಾಖೆಗಾಗಿ 3 ಜಿದ್ದಾಜಿದ್ದಿಯನ್ನ ಏರ್ಪಡಿಸಿರುವಂತದ್ದು. ಒಂದ್ ಕಡೆ ಸಚಿವ ಮುನಿಯಪ್ಪ ಅವರು ಕೂಡ ಸಮಾಜ ಕಲ್ಯಾಣ ಖಾತೆ ಸಿಗುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅವ್ರಿಗೂ ಸಿಗುತ್ತೆ ಸಮಾಜ ಕಲ್ಯಾಣ ಖಾತೆ. ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಪ್ರಭಾವಿ ಖಾತೆಗಳು ಯಾವ್ಯಾವ್ದಿದೆಯೋ ಅದೆಲ್ಲದರ ಮೇಲೂ ಕೂಡ ಈಗ ನೂತನ ಸಚಿವರು ಕಣ್ಣಿಟ್ಟಿದ್ದಾರೆ. ಯಾವ ಖಾತೆ ಕೊಟ್ಟರು ಓಕೆ ಅಂತ ಹೇಳಿ ಬಹಳ ವಿರಳ, 1-2-3 ಜನ ಅಷ್ಟೇ ಹೇಳಬಹುದು, ನೀವು ಯಾವ ಖಾತೆ ಬೇಕಾದ್ರೂ ಕೂಡ ನಾವು ನಿಭಾಯಿಸ್ತೀವಿ ಅಂತ ಹೇಳಿ. ಸದ್ಯ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಈಗ ಶಿವರಾಜ್ ತಂಗಡಗಿ ಆಗಿರ್ಬೋದು, ಹಾಗೆ ಜಮೀರ್ ಅಹಮದ್ ಕೂಡ ಈಗ ಸಮಾಜ ಕಲ್ಯಾಣ ಖಾತೆಗೆ ಪಟ್ಟು ಹಿಡಿದು ಕುಳಿತಿರುವಂತದ್ದು. ಮುನಿಯಪ್ಪ ಅವರು ಕೂಡ ಸಮಾಜ ಕಲ್ಯಾಣ ಖಾತೆ ಸಿಗುತ್ತಾ ಅಂತ ಹೇಳಿ ಪಟ್ಟು ಹಿಡಿದು ಕುಳಿತಿದ್ದಾರೆ. ಹಾಗಾಗಿ ಈ ಸರ್ಕಾರದಲ್ಲಿ ಯಾವೆಲ್ಲ ಪ್ರಭಾವಿ ಖಾತೆಗಳಿದೆ ಅದರ ಮೇಲೆ ನೂತನ ಸಚಿವರು ಕಣ್ಣಿಟ್ಟಿದ್ದಾರೆ.